ಮಾಡೋದ್ರಲ್ಲಿ ಅರ್ಥದ ಇಲ್ಲ ಅಂತಲ್ಲ, ಮತ್ತೆ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಇವತ್ತು ಏನಾದರೂ ಬಿಜೆಪಿ ಸರ್ಕಾರ ಅಲ್ಲ, NDA ಸರ್ಕಾರ ನಿಂತಿದ್ರೆ ಇವರಿಬ್ಬರು ಸಹಕಾರದಿಂದ ಇವರಿಬ್ಬರು ಏನಾದ್ರು ಸಪೋಸ್ ಇಂಡಿಯಾದ ಕಡೆ ಹೋಗಿದ್ರೆ ಇವತ್ತು ಇವ್ರಿಗೆ ಸರ್ಕಾರ ರಚನೆ ಮಾಡೋ ಸಾಧ್ಯತೆನೇ ಇರಲಿಲ್ಲ. ಆದ್ರೆ ಇಂತಹ ಪ್ರಸಂಗದಲ್ಲಿ ನಾವು ಬಸಿಟ್ಟ ನಾಯಕ ದೊಡ್ಡ ನಾಯಕನ ತೋರಿಸೋದಾಗಿ ಮಾಡಿದ್ರು ಅಥವಾ ಮತ್ತಾವ ಕಾರಣದಿಂದ ಮಾಡಿದ್ರು ಮೋದಿ ಅವ್ರಿಗೆ ಗೊತ್ತಿಲ್ಲ. ಇದರಿಂದ ಮಾತ್ರ ಅಡ್ಡ ಪರಿಣಾಮ ಆಗಬಹುದು ಅಂತೇಳಿ ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ಯಾವ ರೀತಿ ಸಮಸ್ಯೆಗಳಾಗತ್ತೆ ಸರ್? ಒಂದ್ ವೇಳೆ ಸಮಸ್ಯೆಗಳಾದ್ರೂ ಕೂಡ ಮೋದಿ ಅವರು ಅಷ್ಟು ಈಸಿಯಾಗಿ ಟ್ಯಾಕಲ್ ಆಗ್ತಾರೆ ಅಂತ ಅನ್ಸಲ್ಲ, ತುಂಬಾ ಚತುರರು ಅವರು. ಅದೇ ಈಗ ಬಂದಿದ್ದು ಅವ್ರು ಚತುರರು ಹೌದು ಅಥವಾ ಅಲ್ಲ ಅನ್ನೋದು ಈಗ ಪರೀಕ್ಷೆ ಆಗುವಂತ ಕಾಲ. ಯಾಕಂದ್ರೆ ಇದರಲ್ಲಿ ಮೋದಿ ಮತ್ತು ಶಾ ಜೋಡಿ ಇವ್ರು ಚತುರರು, ಈಗ ಅವ್ರ ಜೊತೆ ಹೋದಂತ ಇವರಿಬ್ಬರು ಚತುರರು ಅಂತ. ಯಾಕೆ ಅವರಿಬ್ಬರು ಚತುರ್ಥ ಇವತ್ತು ಪರೀಕ್ಷೆಗೆ ನಿಲ್ಲುವಂಥದ್ದು. ಚಂದ್ರಬಾಬು ನಾಯ್ಡು ಸಾಮಾನ್ಯ ಅವರಲ್ಲ, ಅವರು ಸ್ವತಃ ಇದೇ ಶಾ ಅವರೇ ಮಾತಾಡಿದ್ದಿಂದ ಅನೇಕ ಫಂಕ್ಷನ್ಗಳಲ್ಲೇ ಚಂದ್ರಬಾಬು ನಾಯ್ಡು ಸ್ವತಃ ಮಾವು ಮೋಸ ಮಾಡಿದವರು, ಕಾಂಗ್ರೆಸ್ನ ಮೋಸ ಮಾಡಿದವರು, ಹಾಗೆ ಹೀಗೆ ಟೀಕಾ ಮಾಡಿದವರು. ಇವತ್ತು ಅವ್ರನ್ನ ತಗೊಂಡು ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ, ಇವ್ರಿಗೂ ಮೋಸ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಭಯ ಇದ್ದು ಮೋಸ್ಟ್ಲಿ ಎಲ್ಲ ತಮ್ಮ ಕೈ ಇಟ್ಕೊಂಡು ಕೂತಿದ್ದಾರೆ. ಬಟ್ ನಾಳೆ ಇವರು ಮೆಜಾರಿಟಿ ಪ್ರೂವ್ ಮಾಡೋ ಮುಂದೆ ಒಂದು ಫ್ಲೋರ್ ಟೆಸ್ಟ್ ಇರ್ತದಲ್ಲ ಸಂಸತ್ನಲ್ಲೇ, ಅಲ್ಲಿ ಇವ್ರ ಕೈ ಎತ್ತಿದ್ರೆ ಏನ್ ಮಾಡೋರಿದ್ದಾರೆ ಇವರು ಮೋದಿ ಅವರು ಅಂತ. ಯಾಕಂದ್ರೆ ಇವರ ಸಹಕಾರ ಇಲ್ಲದ ಅವ್ರ ಸರ್ಕಾರ ಬಿಲ್ ಇದು ಪಾಸ್ ಆಗುದಿಲ್ಲ. ಮತ್ತು ಸಭಾಪತಿ ವಿಷಯದಲ್ಲಂತೂ ಆಯ್ಕೆ ಸಂದರ್ಭದಲ್ಲ ಮತದಾನ ಆಗುವುದಿಲ್ಲ. ಅದು ಆ ಮತದಾನ ಆದಾಗ ಏನಾದ್ರು ಕೈ ಎತ್ತಿ ಬಿಟ್ರಪ್ಪ ಅಂದ್ರೆ ಇವರು ಅವ್ರಿಗೆ ಬೇಕಾದಂತ ಯಾರಿಗೆ ನಮ್ಮ ನಾಯ್ಡು ಅವರಿಗೆ ಮತ್ತು ನಾಯ್ಡು ಅವರಿಗೆ ಮತ್ತು ನಿತೀಶ್ ಅವರಿಗೆ ಅವ್ರಿಗೂ ಭಯ ಅದ ರೀ. ಇವತ್ತು ವಿರೋಧ ಪಕ್ಷಗಳಿಂದ ಭಯ ಅನ್ನೋದು ಇಲ್ಲಂತಲ್ಲ. ಯಾಕಂದ್ರೆ ನಮ್ಮ ಮೋದಿ ಅವರು ಶಾ ಅವರು ಹಿಂದಿನ ಒಂದು ಆಡಳಿತದಲ್ಲೇ 10 ವರ್ಷದ ಆಡಳಿತದಲ್ಲೇ ಅನೇಕ ಸರ್ಕಾರನ ಬೆಳೆಸಿದಾರೆ, ಇಳಿಸಿದ್ದಾರೆ, ಅನೇಕ ಶಾಸಕರನ್ನು ಕೊಂಡ್ಕೊಂಡಿದ್ದಾರೆ. ಒಂದು 400 ಶಾಸಕರನ್ನು ಕೊಂಡಾರಂತೇಳಿ ಒಂದು ಆರೋಪದ ಇವ್ರ ಮೇಲೆ. ಅಷ್ಟು ಸರ್ಕಾರ ಈ 10 ವರ್ಷಗಳು ಕೊಂಡ್ಕೊಳ್ಳೋದು ಅಲ್ಲಿ ಸರ್ಕಾರಗಳು ಕೆಡಿ ಬೀಳುವಂಥದ್ದು. ಗೋವಾದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ನೋಡಿದ್ರಿ ನೀವು 17 ಜನ ಶಾಸಕರು ಹೋಗಿ ಮುಂಬೈದ ಇಟ್ಕೊಂಡು ಒಂದು ಕೂಡ್ ಹಾಕಿದಾಗ ಇದ್ರ DK ಅವ್ರು ಹೋಗಿ ಅವ್ರ ಕಡೆಯಿಂದ ಹೊಳಿಸ್ಕೊಂಡ್ ಬಂದಿದ್ದು ಮಾಡಿದ್ದು ನೋಡಿದ್ವಿ. ಮುಂದೆ ಅದೇ ಕಾಲಕ್ಕೆ ಮಹಾರಾಷ್ಟ್ರದಲ್ಲಿ ಅದೇ ಆಗ್ಯದ. ಮಹಾರಾಷ್ಟ್ರದಲ್ಲೂ ಅಲ್ಲೇ ನಮ್ಮ ಈ ಒಂದು ಶಿವಸೇನೆನೂ ಹೊಡೆದಾರ, NCP ಹೊಡೆದು ಒಗೆದು ಹೋಗಿಬಿಟ್ಟಿದ್ದಾರೆ. ಹಿಂಗ ಗೋವಾದಲ್ಲೂ ಮಾಡಿದ್ದಾರೆ. ಇದನ್ನು ಬಹಳಷ್ಟು ಕಡೆ ಎಲ್ಲಿ ಸಾಧ್ಯದನೋ ಅಲ್ಲೇ ತಮಗೆ ಮೆಜಾರಿಟಿ ಆಗದೇ ಇದ್ದಾಗ ಈ ಕೆಲಸ ಮಾಡಿದ್ದಾರೆ. ಈ ಸಲ ಈಗ 240 ಅವ್ರಿಗೆ ಮುಖ್ಯ ಗುರಿ ಏನೈತಪ್ಪ ಅಂದ್ರೆ 272 ಮಾಡ್ಕೋಬೇಕು BJP-ನ. ಅದಕ್ಕೆ ಯಾರ್ಯಾರು ಹೊಡಿಬೇಕು ಸ್ಕೆಚ್ ಹಾಕಿದಾರೆ ಎಲ್ಲರೂ ತಿಳಿಯದ. ಅಂದ್ರೆ ಸ್ವಂತ 272 ಆದ್ರೆ ನಮ್ಮ ಸರ್ಕಾರ ಗಟ್ಟಿಪ್ಪ ಮುಂದಿನ 5 ವರ್ಷ ಅಂತ ಅವ್ರು ತಿಳಿಯದ. ಅದಕ್ಕೆ ಈಗ ಮುಖ್ಯ ಅಂದ್ರೆ ಪೋಲ್ ಟೆಸ್ಟ್ ಸಭಾಪತಿ ಆಯ್ಕೆ. ಆ ಸಂದರ್ಭದಲ್ಲಿ ಏನಾದ್ರು ಇವರು ಇಬ್ಬರು ಮೌನ ಆಗಿಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ನಿಶ್ಚಿತವಾಗಿಯೂ ಮೋದಿ ಅವರು ನೋಡ್ರಿ ಅವ್ರಿಗೆ ನಮ್ಮವ್ರು ತಮ್ಮವ್ರ ಪ್ರಶ್ನೆ ನಮ್ಮ ಅಧಿಕಾರ ಮುಖ್ಯ ಅನ್ನುವಂಥದ್ದು ಮುಖ್ಯದಲ್ಲೇ ಈಗಾಗಲೇ ತೋರಿಸ್ಕೊಂಡಿದ್ದಾರೆ. ಅದು ಅಧಿಕಾರ ಮುಖ್ಯ ಅಂತ ಅನೇಕ ಸಲ ತೋರಿಸಿದ್ದಾರೆ. ಮತ್ತೆ ಈ ಸಲ ತೋರಿಸಿದ್ರು ಅವರು. ನಿಜವಾಗಿಯೂ ಈ ದೇಶದ ಜನಾಭಿಪ್ರಾಯ ಮೋದಿ ಮತ್ತು ಮೋದಿಯೇ ಬಿಜೆಪಿಗೆ ವಿರೋಧ ಅದ. ಯಾಕಂದ್ರೆ ಅವ್ರು 240ಕ್ಕೆ ನಿಲ್ಲಿಸ್ಬಿಟ್ಟಿದ್ರು. ಅವ್ರು ಬೇಡಪ್ಪ ಸಾಕು ನಮ್ಮ ಸಹವಾಸ ಅಂತೇಳಿ ಮೆಜಾರಿಟಿ ಮಾಡಿಬಿಟ್ಟಿಲ್ಲ ಅವ್ರಿಗೆ. ಇದು ದೇಶದ ಮೂಡ್ ಏನಪ್ಪಾ ಅಂತಂದ್ರೆ ನೀವು